ತನಿಖೆ ನಡೀಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂಥ ಅಗತ್ಯ ಇಲ್ಲ. SITಯನ್ನು ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನು ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NIA ಕೊಡೋ ಅಗತ್ಯ ಇಲ್ಲ. ಫಂಡ್ ಇದರಲ್ಲಿ ಇನ್ವಾಲ್ವ್ ಆಗಿದೆ, ಈ ಷಡ್ಯಂತ್ರ ಮಾಡಲಿಕ್ಕೆ ಫಂಡ್ ಬಳಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅದೊಂದು ತನಿಖೆ ಶುರುವಾಗಿದೆ. ಅವರು ತನಿಖೆ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ, ಅವರು ತನಿಖೆ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳಕ್ಕಾಗುತ್ತಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವ್ರದ್ದೇ ಬೇರೆ ಆಂಗಲ್ ಅಲ್ಲಿ ಮಾಡ್ಕೊಳ್ತಾಳೆ. ಹಣಕಾಸಿನ ವಿಚಾರ ಇರ್ಬೋದು, ಬೇರೆ ಇರ್ಬೋದು, ಅದನ್ನ ಮಾಡ್ಕೊಳ್ತಾರೆ. ಸರ್, DCM ಅವರು ನಾನು ಹೇಳಿದ್ದಾರೆ, ಈ ಧರ್ಮಸ್ಥಳ ಪ್ರಕರಣದಿಂದ BJP ಅವರದೇ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಅವ್ರಿಗೆ ಬೇರೆ ಏನು ಮಾಹಿತಿ ಇರ್ಬೋದು. ಈ ಷಡ್ಯಂತ್ರ ವಿಚಾರ CIDಗೆ ಏನಾದರೂ ಕೊಡಬೇಕು ಅನ್ನೋ ಚರ್ಚೆ ಇದೆ. ಮನೆಗೆ ಹೋಗಿದ್ದಾರೆ ಸರ್ BJP ಲೀಡರ್. ಯಾರ ಮನೆಗೆ? ವಿಜೇಂದ್ರ ಅವರು ಹೋಗಿದ್ದಾರೆ ಸರ್. ಯಾವ ತನಿಖೆ ಆದ್ರೂ ಕೂಡ ನಾವು ಒಪ್ಕೊಳ್ತೇವೆ, ತನಿಖೆ ಆಗಬೇಕು ಇನ್ನೊಂದ್ಸರಿ ಅಂತ ಹೇಳಿದ್ದಾರೆ ಬಿಜೆಪಿ. ನಾನು ಇಷ್ಟಕ್ಕೆ ಮಾತಾಡ್ತಾ ಇರೋದು, ಧರ್ಮಸ್ಥಳದ ವಿಚಾರದಲ್ಲಿ ನಾವು NIA ಕೊಟ್ಟಿದ್ದೀವಿ, ಸಾರಿ SITಗೆ. NIA ಕೇಳ್ತಾ ಇದ್ದಾರೆ, NIA ಕೊಡೋದಿಲ್ಲ. ಆಯ್ತಾ? ಬೇರೆ ತನಿಖೆ ಮುಗಿಯೋವರೆಗೂ ಕೂಡ ನಾವು ಯಾವುದನ್ನು ವಿಚಾರಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಪದೇ ಪದೇ ಹೇಳ್ತಾಳೆ ಇದ್ದೀನಿ ನಾನು. ಯಾಕೆಂದರೆ ತನಿಖೆಗೆ ತೊಂದರೆ ಮಾಡಬೇಕು ಅಂತಂದರೆ ಅದೆಲ್ಲ ಆಗ್ಬೋದು. ಆದರೆ ಇವರ ಉದ್ದೇಶಗಳು ಏನಿದೆ ಗೊತ್ತಿಲ್ಲ ನನಗೆ. ತನಿಖೆ ತೊಂದರೆ ಮಾಡಬೇಕು ಅಂತಿದ್ದಾರಾ ಇವರು? ನನಗೆ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಈಗ ತನಿಖೆ ನಡೀತಾ ಇದೆ, ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ. ತನಿಖೆನಲ್ಲಿ ಏನಾದ್ರು ತಪ್ಪಿದೆಯಾ? ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆಯಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡ್ಬೋದು. ಆ ತಪ್ಪು ಯಾವುದು NIAದಿಂದ ಆಗಿಲ್ಲಲ್ಲ, SITಯಲ್ಲಿ ಯಾವುದೇ ಆಗಿಲ್ಲ. ಇಲ್ಲ, ಆ ರೀತಿ ಏನಿಲ್ಲ. ಅವರು ನಾವು ಬೇರೆ ಬೇರೆ ವಿಚಾರಗಳಿರೋದಿಲ್ವಾ ಚರ್ಚೆ ಮಾಡೋದಕ್ಕೆ? ಬರೀ SIT ವಿಚಾರಗಳನ್ನೇ ಚರ್ಚೆ ಮಾಡೋದಕ್ಕೆ ಮಹಂತಿ ಅವರು ಬರೋದಿಲ್ಲ. SIT ಒಂದು ಭಾಗ, ಅವರಿಗೆ ಬೇರೆ ಬೇರೆ ಕೆಲಸಗಳ ISD ಇನ್ಚಾರ್ಜ್ ಇದ್ದಾರೆ, ಅವರಿಗೆ ಬೇರೆ ಬೇರೆ ಕೆಲಸಗಳನ್ನು ಕೂಡ ಕೊಟ್ಟಿರ್ತೀವಿ. ಅದಕ್ಕೆ ಬ್ರೀಫ್ ಮಾಡಕ್ ಬರ್ತಾರೆ. ಸರ್, ಸೌಜನ್ಯ ಕೇಸಲ್ಲಿ ಕೂಡ ಇನ್ನೊಬ್ಬ ಮಹಿಳೆ ಬಂದು ಹೇಳ್ತಾ ಇದ್ದಾರೆ ಸರ್, ನಾನು ಅವತ್ತು ನೋಡಿದ್ದೆ, ನಾನು ಕೂಡ ಸಾಕ್ಷಿಯಾಗಿದ್ದೆ ಅನ್ನೋಂಥದ್ದು. ಅವರು ಕೂಡ ತನಿಖೆ ಆಗ್ತಾರೆ ಸರ್? ಅದೆಲ್ಲ SIT ಗಮನಿಸುತ್ತೆ, ಅದೆಲ್ಲವನ್ನು ಗಮನಿಸ್ತಾರೆ. ಧರ್ಮಸ್ಥಳ ಪ್ರಕರಣ RSS ಮತ್ತೆ BJP ಗಲಾಟೆ ಅಂತಾನೂ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ನಿಮ್ಮ ನಾಯಕರುಗಳು ಕೂಡ ಈ ಬಗ್ಗೆ ಯಾರು ಮಾತಾಡಿದ್ದಕ್ಕೆಲ್ಲವೂ ಕೂಡ ನನ್ನಿಂದ ಉತ್ತರ ಸಿಕ್ಕಲ್ಲ. ಅದಕ್ಕೆ ನಾನು ಪ್ರತಿಕ್ರಿಯೆಯನ್ನು ಮಾಡಕ್ ಹೋಗೋದಿಲ್ಲ. ನಮ್ಮ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, SIT ಮಾಡಿದ್ದೀವಿ, SIT ತನಿಖೆ ಆಗಬೇಕು, ವರದಿ ಬರಬೇಕು. ಅದು ಬಿಟ್ಟು ಬೇರೆ ಏನಕ್ಕೂ ಕೂಡ ಅವರು ಏನೋ ಹೇಳಿದ್ರು, ಇವರೇನೋ ಹೇಳಿದ್ರು, ನಾನು ಒಬ್ಬ ಗೃಹ ಸಚಿವನಾಗಿ ನಾನು ಅದೆಲ್ಲದಕ್ಕೂ ಕೂಡ ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ. ಸರ್, ಈಗ CM ಹೇಳಿದ್ದಾರೆ BJP ಅವರ ಹೋರಾಟಕ್ಕೆ ವಿದೇಶದಿಂದ ಹಣ ಬರ್ತಿದೆ ಅಂತ ಹೇಳಿ, ಅದ್ರ ಬಗ್ಗೆ ತನಿಖೆ ಆಗುತ್ತಾ ಅಂತ. ಈಗ ಅವರು EDನವ್ರು ಬಂದಿದ್ದಾರೆ ಅಂತ ನೀವೇ ಹೇಳಿದ್ರಲ್ಲ. ಅಲ್ಲ ಸರ್, ED ತನಿಖೆ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ SIT ತನಿಖೆಗೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ಬೋದಾ ಅಥವಾ ಹೇಗೆ? ನೋಡಿ, ಅವರು ಯಾವ ಟರ್ಮ್ಸ್ ಆಫ್ ರೆಫರೆನ್ಸ್ ಇಂದ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರು ED ಯೂಶುವಲಿ ಬರೋದು ಹಣಕಾಸಿನ ವಿಚಾರದಲ್ಲಿ ಬಂದಂಥ ಸಂದರ್ಭದಲ್ಲಿ. ಅವರು ಯಾವ ಆ್ಯಂಗಲಲ್ಲಿ ಮಾಡ್ತಾರೋ ಅವ್ರು ಮಾಡ್ಕೊಳ್ಳಿ, ನಮಗೆ ಅದಕ್ಕೇನು ಸಂಬಂಧ ಇದೆ? ಸರ್, ಇದುವರೆಗೂ ಅಂತದ್ದೇನು ಕಂಡು ಬಂದಿಲ್ವಾ ಸರ್? ವಿದೇಶಿ ಕರೆನ್ಸಿ ಇಲ್ಲಿ ಬಂದಿರತಕ್ಕಂಥದ್ದು ಅವರಿಗೆ ಕೊಟ್ಟಿರೋ ಟರ್ಮ್ ಆಫ್ ರೆಫರೆನ್ಸ್ ಏನಂದರೆ, ಅವರು ಏನು 164 ಸ್ಟೇಟ್ಮೆಂಟಲ್ಲಿ ಆ ವ್ಯಕ್ತಿ ಚಿನ್ನಯ್ಯ ಹೇಳಿದ್ದಾನೆ, ಅದನ್ನು ಮಾತ್ರ ನೋಡ್ತಿದ್ದಾರೆ ಅವರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.